ನಾವು ಈಗಾಗಲೇ MSPL ಕಾರ್ಖಾನೆಗೆ ಹೋಗಿ ಅಲ್ಲಿ ಭೇಟಿಯನ್ನು ಕೊಟ್ಟಾಗ MSPL ಜೋರ್ದಾರಿಯಾಗಿ ಕಾರ್ಖಾನೆಯ ಉದ್ಘಾಟನೆಗೆ ತಯಾರಿಯನ್ನು ಮಾಡ್ತಾ ಇದೆ. ಅಲ್ಲಿ ಲಾರಿಗಳಲ್ಲಿ ಲೋಡ್ಗಳು ಬರ್ತಾ ಇವೆ. ಯಾವುದೇ ರೀತಿಯ ಪರಿಣಾಮ ಮುಖ್ಯಮಂತ್ರಿಗಳ ಹೇಳಿಕೆಯ ಪರಿಣಾಮ ಉಂಟಾಗಿಲ್ಲ. ಯಾಕೆ ಏನಾಗಿದೆ ಅಂತ ಅಲ್ಲಮ್ಮ ಪ್ರಭು ಅವರೇ, ಏನಾಗಿದೆ? ಡಿಸಿ ಯಾಕೆ ಮಾತು ಕೇಳ್ತಾ ಇಲ್ಲ? ಸರ್ಕಾರದ ಮಾತೆ ಡಿಸಿ ಕೇಳಲ್ಲ, SP ಕೇಳಲ್ಲ ಅಂದ್ರೆ ಕಥೆ ಏನು? ನಿನ್ನೆ ಸೂಚನೆ ಹೋಗಿದೆ, ಸಿದ್ದರಾಮಯ್ಯ ಅವರು ಟ್ವೀಟ್ ಮೂಲಕ ಹೇಳಿದ್ದಾರೆ. ಇನ್ನೇನು ಬೇಕಂತ ಇವ್ರಿಗೆ ಆದೇಶ? ಅದಕ್ಕಾಗಿ ನಾವೇನ್ ಹೇಳ್ತಾ ಇದ್ದೀವಿ, ಸರ್ಕಾರದ ಮಾತು ಕೇಳದ ಜಿಲ್ಲಾಧಿಕಾರಿಗಳನ್ನು ಮೊದಲು ವರ್ಗಾವಣೆ ಮಾಡಬೇಕು. ಅಲ್ಲ, ಈಗ ಜಿಲ್ಲಾಧಿಕಾರಿ ಏನ್ ಹೇಳ್ತಾರೆ? ಹಿಂಗ್ ಸಿಎಂ ಹೇಳದ ಮೇಲೂ ಯಾಕೆ ಕೆಲಸ ಮುಂದುವರಿಸ್ತಿದ್ದೀರಿ ಅಂದ್ರೆ? ಜಿಲ್ಲಾಧಿಕಾರಿಗಳು ಮಾತಾಡ್ತಾ ಇಲ್ಲ, ಅವರು ಮೌನವಾಗಿದ್ದಾರೆ, ಮಾತಾಡ್ತಾ ಇಲ್ಲ ಅವರು. ಏನು ಹೇಳ್ತಾ ಇಲ್ಲ. ಹೌದು ಇಲ್ಲ, ಅಲ್ಲ ಇಲ್ಲ. ಮುಖ್ಯಮಂತ್ರಿಗಳ ಆದೇಶ ಬಂದಿದೆ ಅಂತ ಕೇಳಿದ್ರು ಇಲ್ಲ, ಏನು ಹೇಳ್ತಾ ಇಲ್ಲ ಅವರು. ಒಟ್ನಲ್ಲಿ ಕೆಲಸ ಮುಂದುವರಿತಿದೆ. ಹೌದು, ಕೆಲಸ ಮುಂದುವರಿತಾ ಇದೆ ಮೇಡಮ್. ಇವತ್ತು ಅಲ್ಲಿ ಪ್ರಶ್ನೆಯವರು ಕೂಡ ಬಂದಿದ್ರು, ಪ್ರಶ್ನೆಯವರು, ಟಿವಿ ಅವರು ಎಲ್ಲ ಬಂದಿದ್ರು. ಅವರು ಕೂಡ ನೋಡಿದ್ದಾರೆ ಖುದ್ದಾಗಿ. ನಾವು ಅಲ್ಲಿಯ ಕೆರೆಯನ್ನು ನೋಡ್ಲಿಕ್ಕೆ ಹೋದ್ರೆ ನಮಗೆ ತಡೆ ಒಡ್ಡಿದ್ರು. ಅಲ್ಲಿ 44 ಎಕರೆ 35 ಗುಂಟೆಯ ಒಂದು ಕೆರೆಯನ್ನು ಕೇವಲ 33 ಲಕ್ಷಕ್ಕೆ ಕೊಂಡುಕೊಂಡಿದ್ದಾರೆ ಅವರು. ಅಲ್ಲಿ ಜನ ಮತ್ತು ಜಾನುವಾರಕ್ಕೆ ಕುಡಿಯಲಿಕ್ಕೆ ನೀರು ಕೊಡಬೇಕು ಅಂತ ಹೈಕೋರ್ಟ್ ಆದೇಶಿದ್ರು ಕೂಡ ಅವರು ಕಾಂಪೌಂಡ್ ಕಟ್ಟಿರೋದ್ರಿಂದ ಜನ ಜಾನುವಾರಿಗೆ ಅವಕಾಶ ಇಲ್ಲ. ಮತ್ತು ಕೆರೆಯನ್ನು ಬಂದ್ ಮಾಡಿದ್ದಾರೆ, ಸ್ವಲ್ಪ ಪ್ರಮಾಣ ಉಳಿಸಿಕೊಂಡಿದ್ದಾರೆ. ಕೆರೆಯ ಮೇಲೆ ರಸ್ತೆ ಮಾಡಿ ತಮ್ಮ ವಾಹನಗಳು ಸಾಗಲಿಕ್ಕೆ ಅನುಕೂಲ ಮಾಡಿಕೊಂಡಿದ್ದಾರೆ. ಹೀಗಾಗಿ ಕೆರೆ ಅಲ್ಲಿ ಬಸಾಪುರದ ಜನರಿಗೆ ಅಲ್ಲಿ ಕುರಿಗಳು, ದನಗಳು ನೀರು ಕುಡಿಯಲಿಕ್ಕೆ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಕೊಪ್ಪಳ ಜಿಲ್ಲಾ ಬಚಾವ ಆಂದೋಲನದ ಮೂಲಕ ಮನವಿ ಮಾಡಿದ್ರು ಕೂಡ ಜಿಲ್ಲಾಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಇಂತ ವಿರೋಧಿ ಅಂತೀರಾ? ತೀರಾ ಸರ್ಕಾರ ಹೇಳಿ, ಸಿಎಂ ಹೇಳಿ, DC ಸಾಹೇಬ್ರು ಕೇಳ್ತಾ ಇಲ್ಲ ಅಂದ್ರೆ ಯಾರು ಕುಮ್ಮಕ್ಕಿದು? ಏನಾಗ್ತಾ ಇದೆ ಅಲ್ಲಿ? ಬಹುಶಃ ಕಾರ್ಖಾನೆಗಳವರು ಎಲ್ಲ ಅಧಿಕಾರಿಗಳನ್ನು ಕೊಂಡುಕೊಳ್ತಿರ್ಬೇಕು. ಆಮೇಲೆ ಇಷ್ಟೇ ಅಲ್ಲ, ಇಲ್ಲಿಯ ಜನರ ಮೇಲೆ ಎತ್ತಿ ಕಟ್ಟಲಿಕ್ಕೆ ಬೇರೆ ಬೇರೆ ಸಂಘಟನೆಗಳವರನ್ನು ಗಂಗಾವತಿ, ಕಾರಟಗಿ ಮುಂತಾದ ಭಾಗಗಳಿಂದ ಕರೆತಂದು ಅವರು ಪತ್ರಿಕಾ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಮಾತಾಡಿ ನಮಗೆ ಕಾರ್ಖಾನೆ ಇರಬೇಕು ಅಂತ ಹೇಳಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.